ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಸ್ನೇಹಿತರೆ. ನಾನು ಸೈಯದ್. ವೀಕ್ಷಕರೇ, ಕರ್ನಾಟಕ ರಾಜ್ಯ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಮತ್ತೆ ಕಣ್ಣೀರಿನ ಕೋಡಿ ಹರಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಅವರ ಮತ್ತೊಬ್ಬ ಆತ್ಮೀಯ ಸ್ನೇಹಿತ ಆನಂದ್ ಚೋಪ್ರಾ ಇವತ್ತು ಸ್ವರ್ಗವಾಸಿಗಳಾಗಿದ್ದಾರೆ. ನಿನ್ನೆ ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗುವಾಗ ಅವರಿಗೆ ದುಃಖದ ಕಟ್ಟೆ ಒಡೆದು ಅವರು ಮಾತನಾಡಲಾರದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಅವರು ಮಾತನಾಡಲಿಕ್ಕೆ ಆಗೋಲ್ಲ, ನನಗೆ ದುಃಖ ಆಗ್ತಾ ಇದೆ ಅಂದದ್ದು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಅವರ ಪರವಾಗಿ ವಿಧಾನಸಭೆಯ ಉಪಸಭಾಧ್ಯಕ್ಷ ಜನಪ್ರಿಯ ಶಾಸಕ ಸೌದತ್ತಿ ಆನಂದ್ ಮಾಮ್ನಿ ಅವರು ಮಾತುಗಳನ್ನು ಆಡಿ ಇವನು ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದರು ನಮ್ಮ ಜೊತೆ, ನಮ್ಮ ಎದುರಾಳಿ ಸಹಿತ, ಆದರೂ ಒಂದು 50,000 to 60,000 ಮತಗಳ ಬ್ಯಾಂಕನ್ನು ಒಂದು ಒಗ್ಗೂಡಿಸಿದರು. ಇಷ್ಟೊಂದು ಬಡ ಜನರಿಗೆ ಸಹಾಯ ಸಹಕಾರ ಮಾಡಿದ ಎಲ್ಲರ ದುಃಖ ಸುಖಗಳಿಗೆ ಸ್ಪಂದಿಸುವಂಥ ಆನಂದ್ ಚೋಪ್ರಾ ಇವತ್ತು ಇನ್ನಿಲ್ಲ. ಆ ತಾಯಿ ಅವರನ್ನು ರಕ್ಷಣೆ ಮಾಡಲಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಯಾವುದೇ ಸಾವು ಮತ್ತು ಯಾವುದೇ ನೋವು ವೀಕ್ಷಕರೇ ಇದು ಹೇಳಿ ಕೇಳಿ ಬರೋದಿಲ್ಲ. ಎಂತಿಂಥ ಘಟಾನುಘಟಿಗಳು ಇವತ್ತು ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದಿಂದ ಕಣ್ಮರೆಯಾದರು. ಇದರಿಂದ ನಾವು ಪಾಠ ಕಲಿಯೋದು ತುಂಬ ಅತಿ ಅವಶ್ಯವಿದೆ. ಯಾಕೆಂದರೆ ಸಾವು ಇದೇ ಕೊನೆ ಆಗ್ಬೋದು, ಉಸಿರು ಇದೇ ಕೊನೆ ಆಗಬಹುದು. ಯಾಕೆಂದರೆ ಇವತ್ತಿನ ವ್ಯಕ್ತಿ 1 ಗಂಟೆಯಲ್ಲಿ ಇಲ್ಲ, ಇವತ್ತಿನ ವ್ಯಕ್ತಿ ನಾಳೆ ಇಲ್ಲ. ಇಂಥವೆಲ್ಲ ಸನ್ನಿವೇಶಗಳನ್ನು ನೋಡಿದರೆ ಎಂತಿಂಥ ಹೊಸ ಹೊಸ ಮುಖಗಳು ಇವತ್ತು ನಮಗೆ ಕಾಣ್ತಾ ಇಲ್ಲ. 50-55 ವಯಸ್ಸಿನ ಒಳಗಿನ ಜನರು ಮಾತ್ರ ದೀರ್ಘವಾಗಿ ಹೃದಯಾಘಾತದಂಥ ನಿಮೋನಿಯಾದಂಥ ಈ ಕೊರೋನಾದಿಂದ ಬಲಿಯಾಗ್ತಾ ಇದ್ದಾರೆ. ಇದೊಂದು ನಿಜಕ್ಕೂ ದುರದೃಷ್ಟಕರ. ಇಂಥ ಒಂದು ಸಮಾಜ ಸೇವಕ ಆನಂದ್ ಚೋಪ್ರಾ ಅಂತಿಮ ಸಂಸ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಒಂದೇ ಮಾತನಾಡುವ ತಡದಲ್ಲಿಯೇ ದುಃಖದ ಕಟ್ಟೆ ಒಡೆಯಿತು, ಕಣ್ಣೀರಿನ ಕೋಡಿ ಹರಿಯಿತು. ಅದನ್ನು ಮಾಮ್ನಿಯವರು ಮುಂದುವರಿಸಿದರು. ಅದನ್ನು ಸಂಪೂರ್ಣ ದೃಶ್ಯ ನಮ್ಮ ಚಿತ್ರದಲ್ಲಿ ನೋಡಬಹುದು. ವೀಕ್ಷಕರೇ, ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮ ಚಾನಲ್ ವೀಕ್ಷಕರೇ. ಇವತ್ತು ಸಾಯಂಕಾಲ ಭಾಳ ತುಂಬ ಒಂದು ಕರ್ನಾಟಕ ರಾಜ್ಯದ ಅಪರೂಪ ರಾಜಕಾರಣಿ ಯಾರು, ಯಾವ ರೀತಿ ಆ ರಾಜಕಾರಣಿ ಬೆಳೆದು ಬಂದರು ಗ್ರಾಮೀಣ ಮಟ್ಟದಿಂದ, ಎಂತಿಂಥ ಸಂಘಟನಾ ಶಕ್ತಿಯೊಂದಿಗೆ ಇವತ್ತು ರಾಜ್ಯಾದ್ಯಂತ ಮಿಂಚ್ತಾ ಇದ್ದಾರೆ. ಅಂಥ ಒಂದು ಅದ್ಭುತ ರಾಜಕೀಯ ವ್ಯಕ್ತಿಯ ಗುರುತನ್ನು ಪಡೆದು ನಾವು ಅವರ ಅಭಿಮಾನಿಗಳ ಪ್ರೇರಣೆಯೊಂದಿಗೆ, ಅವರ ಅಭಿಮಾನಿಗಳ ಒಂದು ಪ್ರೋತ್ಸಾಹದೊಂದಿಗೆ, ಒತ್ತಾಯದೊಂದಿಗೆ, ವಿನಂತಿಯೊಂದಿಗೆ ಇವತ್ತು ಸಾಯಂಕಾಲ ಲೈವ್ ಮುಖಾಂತರ ಅದನ್ನು ಬಿತ್ತರಿಸ್ತಾ ಇದ್ದೇವೆ. ವೀಕ್ಷಕರೇ, ದಯವಿಟ್ಟು ಅದನ್ನು ನೋಡಿ. ಯಾಕೆಂದರೆ ಯಾವ ರಾಜಕಾರಣಿ ಯಾವ ರೀತಿ ಬೆಳೆದಿರ್ತಾನೆ, ಯಾವ ಅಂಕುಡಂಕುಗಳನ್ನ ತಿದ್ದಿ ಮುಂದೆ ಬಂದಿರ್ತಾನೆ, ಯಾವ ಸುಖ ದುಃಖಗಳನ್ನು ಅವನು ಅರಿತು ಮುಂದೆ ಬಂದಿರ್ತಾನೆ, ಇವೆಲ್ಲವನ್ನು ನೀವು ನಂಬರ್ ಒನ್ ಚಾನಲಲ್ಲಿ ಮಾತ್ರ ನೋಡ್ಬೋದು. ವೀಕ್ಷಕರೇ, ಇದು ನಿಮ್ಮ ಚಾನಲ್, ನಮ್ಮ ಶಕ್ತಿ ವೀಕ್ಷಕರೇ, ನಿಮ್ಮ ಪ್ರೇರಣೆ ವೀಕ್ಷಕರೇ. ನಮಸ್ಕಾರ. ಸನ್ಮಾನ್ಯ ಆನಂದ್ ಚೋಪ್ರಾ ಅವರ ಇವತ್ತು ಅಟ್ಟಾಗಿ ನಿಧನದಿಂದ ಬಹಳ ಸುಖ ಇದೆ. ಇವತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾತಾಡಲಿಕ್ಕೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅಷ್ಟ ಅಭಿಮಾನಿ ಮತ್ತು ಅಷ್ಟು ಕಟ್ಟ ರಮೇಶ್ ಜಾರಕಿಹೊಳಿ ಅವರ ಮುಂದೊಂದು ಕನಸಿತ್ತು. ಆ ಕನಸು ಕೂಡ ಒಂದು ಎಲ್ಲಮ್ಮ ತಾಯಿ ಅವರನ್ನ ಜನರ ಸೇವೆ ಮಾಡೋದಕ್ಕೋಸ್ಕರ ಉಳಿಸ್ಕೋಬೇಕಾಗಿತ್ತು. ಅದು ಅನಿವಾರ್ಯ ಕಾರಣದ ಹೃದಯಾಘಾತದಿಂದ ಅವ್ರ ಅಗಲಿದಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಅವರು ಬಹಳ ಮಾತಾಡಲಿಕ್ಕೆ ಹೋಗುದಿಲ್ಲ. ಈ ಒಂದು ವಿಷಯದಿಂದ ನಮ್ಮ ಜನಪ್ರಿಯ ಶಾಸಕರು ವಿಧಾನಸಭಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದನ ಮಾಮನೆಯವರು ಕೂಡ ಈ ಆನಂದ್ ಚೋಪ್ರಾ ಅವರ ಬಗ್ಗೆ ನಾವು ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಕ್ಷೇತ್ರದ ಆರಾಧ್ಯ ದೇವತೆ ತಾಯಿ ರೇಣುಕಾದೇವಿ ನಮಸ್ಕರಿಸುತ್ತ ಸುಮಾರು 1985ರಿಂದ ನಾವೆಲ್ಲ ಆತ್ಮೀಯರಾಗಿ ವ್ಯಾಪಾರಿ ವೃತ್ತಿಯಲ್ಲಿ ಇದೇ ಒಂದು ಎಪಿಎಂಸಿ ಆವರಣದಲ್ಲಿ ವ್ಯಾಪಾರ ಮಾಡ್ತಾ ಒಬ್ಬ ಒಳ್ಳೆಯ ಸ್ನೇಹಿತರಾಗಿ ಬೆಳೆದಿದ್ವಿ. ತದನಂತರ ಕೆಲವು ಕಾಲದಿಂದ ಒಂದು 2004ರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಆನಂದ್ ಚೋಪ್ರಾ, ದಿವಂಗತ ಆನಂದ್ ಚೋಪ್ರಾ ಅವರು ರಾಜಕೀಯನ ನನ್ನ ಸಹೋದರರ ಜೊತೆ ಪ್ರವೇಶ ಮಾಡಿ, ನಂತರ 2008ರ ನಾನು ಚುನಾವಣೆಯಲ್ಲಿ ಕೂಡ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರೋದಕ್ಕಿಂತ ಮೊದಲು ನನ್ನ ಜೊತೆ ಬಂದು ಹುಬ್ಬಳ್ಳಿಯ ಒಬ್ಬ ಗಣ್ಯ ವ್ಯಾಪಾರಸ್ಥರು ಅಂತ ರಮೇಶ್ ಬಾಫ್ನಾರ್ ಅವರ
ನೇತೃತ್ವದಲ್ಲಿ ಯಡಿಯೂರಪ್ಪನವರಿಗೆ ಪೆಟ್ಟು ಮಾಡಿಸಿ 2008 ಚುನಾವಣೆಯಲ್ಲಿಯೂ ಕೂಡ ನನಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿದರು. ನಂತರ ಅವ್ರಿಗೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಬದುಕಿನಲ್ಲಿ ಆಗ್ಬೇಕನ್ನುವಂತ ಅಭಿಲಾಷೆಯಿಂದ ರಾಜಕೀಯವಾಗಿ ಅವರೊಂದು ಪಕ್ಷದಲ್ಲಿ ನಾವೊಂದು ಪಕ್ಷದಲ್ಲಿ ಇದ್ರೂ ಕೂಡ ಒಬ್ಬ ಆತ್ಮೀಯ ಸ್ನೇಹಿತರಾಗಿ ಬೆಳೆದಿದ್ವಿ. ಅದೇ ರೀತಿಯಾಗಿ ಈ ಕಡೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ನಾನು ಎಷ್ಟು ಆತ್ಮೀಯನೋ ಅಷ್ಟೇ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದೇ ತರದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದು ಅವ್ರಿಗೂ ಕೂಡ ಇದ್ರು. ನಾವು ವೈಯಕ್ತಿಕವಾಗಿ ಇವತ್ತು ಜಾರಕಿಹೊಳಿ ಕುಟುಂಬದ ಜೊತೆ ವಿಶ್ವಾಸದಿಂದ ಎಲ್ಲೇ ಇದ್ರು ಕೂಡ ನಮ್ಮನ್ನು ಕಾಣ್ತಕ್ಕಂಥ ಪ್ರವೃತ್ತಿ ಇವತ್ತು ರಮೇಶ್ ಜಾರಕಿಹೊಳಿ ಅವರಂತಿತ್ತು. ಅದೇ ರೀತಿಯಾಗಿ ಕೂಡ ಆನಂದ್ ಚೋಪ್ರಾ ಜೊತೆನೂ ಕೂಡ ನಂದು ವೈಯಕ್ತಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಒಂದು ರಾಜಕೀಯ ವ್ಯವಸ್ಥೆ ನಡೆದಂತ ಸಂದರ್ಭದಲ್ಲಿ ಅವರೊಂದು ಪಕ್ಷ ನಾನೊಂದು ಪಕ್ಷ, ಅವ್ರ ಪಕ್ಷ ಟಿಕೆಟ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಅನೇಕ ಟೀಕೆಟಿಪ್ಪಣಿಗಳು ಬಂದಾಗ ಕೂಡ ರಾಜಕೀಯವಾಗಿ ಎಲ್ಲಿಗೆ ಸ್ಥಗಿತವಾಗಿತ್ತು ಅಷ್ಟೇ ಮಾಡ್ತಾ ಇದ್ವಿ. ಅವರು ಕೂಡ ಎಲ್ಲೇ ಕರೆದ್ರು ಕೂಡ ವೈಯಕ್ತಿಕ ಕಾರ್ಯಕ್ರಮಗಳು ಕರೆದಾಗ ಬರ್ತಿದ್ರು. ಇನ್ನೊಬ್ಬರ ಜನರ ಸೇವೆ ಮಾಡಬೇಕನ್ನುವಂತ ಅಭಿಲಾಷೆ ಬಹಳ ಇತ್ತು. ಇವತ್ತು ನಾವೊಬ್ಬ ಜನಪ್ರತಿನಿಧಿಯಾಗಿ ಮಾಡಬೇಕಾದಂತಹ ಕೆಲಸಗಳನ್ನ ಕೆಲವು ಫ್ಲಡ್ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದು, ಆಮೇಲೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು, ಅನೇಕ ಹಲವು ಹತ್ತು ಯೋಜನೆಗಳನ್ನ ತನ್ನದೇ ಆದಂತಹ ಒಂದು ಜೀವನ ಶೈಲಿಯಲ್ಲಿ ವ್ಯಾಪಾರಿ ಉದ್ಯೋಗ ಬಿಟ್ಟು ಈ ಸಾಮಾಜಿಕ ವೃತ್ತಿಯಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿಯಾಗಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ನಾನು ಇವತ್ತು ಬೆಳಗ್ಗೆ ನನಗೆ 8 ಗಂಟೆಗೆ ನನಗೆ CS ಪಟ್ಟಣ ಫೋನ್ ಮಾಡಿದ್ರು. ಗೊತ್ತಿದೆ ಇಲ್ಲ ಹಿಂಗೆ ನನಗೂ ಕೂಡ ದಿಗ್ಭ್ರಾಂತರ. ಇದು ಮಾನವೀಯತೆಯಿಂದ ನಡ್ಕೊಳ್ಳುವಂತಹ ನಮ್ಮೆಲ್ಲರ ಭಾವನೆಗಳಿರುತ್ತೆ. ರಾಜಕೀಯವಾಗಿ ಕೇವಲ 15 ದಿನಗಳಲ್ಲಿ ನಾವು 45 ದಿವಸಗಳಲ್ಲಿ ರಾಜಕೀಯವಾಗಿ ಒಂದು ವ್ಯವಸ್ಥೆಯಲ್ಲಿ ಇರ್ತೇವೆ. ಮುಗಿದ ನಂತರ ನಾವೆಲ್ಲ ಬಂದು ಅನ್ನುವಂಥ ಭಾವನೆಯಿಂದ ನಡೀಬೇಕು. ಇವತ್ತು ದಿವಂಗತ ಆನಂದ್ ಚೋಪ್ರಾ ಅವರು ನಿಧನರಾದದಕ್ಕೆ ಇವತ್ತು ರಾಜಕೀಯ ರಂಗ ಅಷ್ಟೇ ಅಲ್ಲ ಸಾಮಾಜಿಕ ರಂಗದಲ್ಲಿ ಮತ್ತು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆ ಭಗವಂತ ಮುಂದಿನ ದಿನಮಾನಗಳಲ್ಲಿ ಅವರು ತುಂಬುವಂತ ದುಃಖವನ್ನ ತುಂಬುವಂತ ಶಕ್ತಿ ಆ ಭಗವಂತ ಕೂಡಲಿ. ನಾವು ಒಬ್ಬ ವ್ಯಾಪಾರಿಯಾಗಿ ಇವತ್ತು ನಾನಾಗ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಅವರ ಕುಟುಂಬದ ಜೊತೆ ಒಂದು ಒಳ್ಳೆಯ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡು ಹೋಗಲು ಪ್ರಯತ್ನ ಮಾಡ್ತೇವೆ. ಅವ್ರ ಜೊತೆ ಇರುವಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಈ ಭಾಗದ ಆರಾಧ್ಯ ದೇವತೆ ತಾಯಿ ರೇಣುಕಾ ಯಲ್ಲಮ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಸಿಗಲಿ ಅಂತ ಹೇಳಿ ಓಂ ಶಾಂತಿ. ಈಗ ವಿಶ್ವಾಸದ ವಹಿದವರು 2 ಮಾತುಗಳಲ್ಲಿ ಆನಂದ್ ಚೋಪ್ರಾ ಅವರಿಗೆ ಮಾತಾಡಬೇಕು. ಇವತ್ತು ಈ ನಮ್ಮ ಸವದತ್ತಿ ತಾಲೂಕಿನ ಬಡವರ ಬಂಧು ಮತ್ತು ದೀನದಲಿತರ ಆಶಾ ಕಿರಣ ಜನರ ಮನಸ್ಸಿನಲ್ಲಿ ಮನೆ ಮಾಡಿರತಕ್ಕಂಥ